Hi, I'm Sadhana. Today I'm explaining about the concept organizational culture. First, let us understand the meaning of the term culture. Culture is a very common word. Everybody will be in their general or commonly will be using the term culture. Okay, this is our culture, like that. So, what do you mean by culture? Culture means knowledge, belief, art, morals, law, custom, and other capabilities as well as habits acquired by man in a society. ಒಂದು ಸೊಸೈಟಿಯಲ್ಲಿ ಇರುವಂತಹ ವ್ಯಕ್ತಿಗಳು ಹೊಂದಿರುವಂತಹ ಹ್ಯಾಬಿಟ್ಸ್, ಕೆಪಾಬಿಲಿಟೀಸ್, ಬಿಲೀಫ್, ಮಾರಲ್ಸ್ ಅಥವಾ ಕಸ್ಟಮ್ಸ್ ಅನ್ನ ನಾವೇ ಅಂತ ಕರಿತೀವಿ, ಕಲ್ಚರ್ ಅಂತ ಕರಿತೀವಿ. ಸೊ ಈ ಕಲ್ಚರ್ ಹೇಗೆ ಬರುತ್ತೆ ಅಥವಾ ಹೇಗೆ ಉಂಟಾಗತ್ತೆ? ಸೊ ಹೌ ಡಸ್ ದಿಸ್ ಕಲ್ಚರ್ ಫಾರ್ಮ್? ಸೊ ಎರಡು ಮುಖ್ಯವಾದಂತಹ ವಿಚಾರಗಳು ಕಲ್ಚರ್ ಫಾರ್ಮ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಒಂದು ಹಿಸ್ಟರಿ, ಮತ್ತೊಂದು ಶೇರ್ಡ್ ಫಿನಾಮಿನಾ. ಹಿಸ್ಟರಿ ಅಂತಂದ್ರೆ ದ ಕಲ್ಚರ್ ಈಸ್ ಪಾಸ್ಡ್ ಆನ್. ದ ಕಲ್ಚರ್ ಈಸ್ ಪಾಸ್ಡ್ ಆನ್ ಅಂತಂದ್ರೆ ಫ್ರಮ್ ಒನ್ ಜನರೇಷನ್ ಟು ನೆಕ್ಸ್ಟ್ ಜನರೇಷನ್. ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಆನ್ಸಿಸ್ಟರ್ಸ್, ಅವರ್ ಆನ್ಸಿಸ್ಟರ್ಸ್, ನಮ್ಮ ಆನ್ಸಿಸ್ಟರ್ಸ್ ಈ ಕಲ್ಚರ್ ಅನ್ನ ಪಾಸ್ ಮಾಡಿರೋದು. ಅಂದ್ರೆ ನಮ್ಮ ಹಿರಿಯರು ಈ ಕಲ್ಚರ್ ಅನ್ನ ಫಾಲೋ ಮಾಡ್ತಾ ಇದ್ರು, ಹಾಗಾಗಿ ಅದು ನಮಗೆ ಕೂಡ ಬಂದಿದೆ. ಎರಡನೇದಾಗಿ ಶೇರ್ಡ್ ಫಿನಾಮಿನಾ. ಅಂದ್ರೆ ಒಬ್ಬ ವ್ಯಕ್ತಿ ಫಾಲೋ ಮಾಡ್ತಾ ಇದ್ರೆ ಒಂದು ವಿಚಾರನ ಅದನ್ನ ಕಲ್ಚರ್ ಅಂತ ಕರೆಯೋದಿಲ್ಲ. ಶೇರ್ಡ್ ಫಿನಾಮಿನಾನ್ ಅಂದ್ರೆ ಈ ಸಮಾಜದಲ್ಲಿ, ಸೊಸೈಟಿಯಲ್ಲಿ ಇರುವಂತಹ ಅನೇಕ ವ್ಯಕ್ತಿಗಳು ಅಥವಾ ಸೊಸೈಟಿಯಲ್ಲಿ ಇರುವಂತಹ ಒಟ್ಟಾರೆಯ ಜನ ಅದನ್ನ ಫಾಲೋ ಮಾಡ್ತಾ ಇದ್ರೆ ಅದನ್ನ ನಾವು ಕಲ್ಚರ್ ಅಂತ ಕರಿತೀವಿ. ಸೊ ಇದು ಕಲ್ಚರ್ನ ಮೀನಿಂಗ್. ಓಕೆ, ಸೊ ಕಲ್ಚರ್ ಮೀನ್ಸ್ ಕಸ್ಟಮ್ಸ್, ಹ್ಯಾಬಿಟ್ಸ್ ಅಂಡ್ ಬಿಲೀಫ್ಸ್ which is passed on from one generation to another generation and also a shared phenomena. ಎರಡನೇದಾಗಿ ನೆಕ್ಸ್ಟ್ ಆರ್ಗನೈಸೇಷನಲ್ ಕಲ್ಚರ್ ಅಂದ್ರೆ ಏನು? ಆರ್ಗನೈಸೇಷನಲ್ ಕಲ್ಚರ್ ಅನ್ನ ನಾವು ಕಾರ್ಪೊರೇಟ್ ಕಲ್ಚರ್ ಅಂತ ಕೂಡ ಕರಿಬಹುದು. ಸೊ ಆರ್ಗನೈಸೇಷನಲ್ ಕಲ್ಚರ್ ಮೀನಿಂಗ್ ಅನ್ನ ನೋಡೋಣಂತೆ. ಆರ್ಗನೈಸೇಷನಲ್ ಕಲ್ಚರ್ can be explained as the philosophies, ideologies, values, assumptions, belief, expectations, attitudes, and norms that brings an organization together and are shared by its employees. ಅಂದ್ರೆ ಆರ್ಗನೈಸೇಷನಲ್ ಕಲ್ಚರ್ ಅಂತಂದ್ರೆ ಒಂದು ಇಡೀ ಆರ್ಗನೈಸೇಷನ್ ಅನ್ನ ಒಟ್ಟಾರೆಯಾಗಿ ಬಿಂಬಿಸುವಂತಹ ಆ ಆರ್ಗನೈಸೇಷನ್ ನ ಫಿಲಾಸಫೀಸ್, ಐಡಿಯಾಲಜಿ, ವ್ಯಾಲ್ಯೂಸ್ ಏನಿದೆಯಲ್ಲ ಅದು, ಹಾಗೂ ಇಂತಹ ಐಡಿಯಾಲಜೀಸ್ ಮತ್ತು ಫಿಲಾಸಫೀಸ್ ಅನ್ನ ಆ ಆರ್ಗನೈಸೇಷನ್ ಇರುವಂತಹ ಎಲ್ಲ ಎಂಪ್ಲಾಯೀಸ್ ಕೂಡ ಹೊಂದಿರಬೇಕು ಅಥವಾ ಶೇರ್ ಮಾಡಿರ್ಬೇಕು. ಅದನ್ನೇ ನಾವು ಆ ಆರ್ಗನೈಸೇಷನ್ ಕಲ್ಚರ್ ಅಂತ ಕರಿತೀವಿ. ನೆಕ್ಸ್ಟ್ ಡೆಫಿನಿಷನ್, ಆರ್ಗನೈಸೇಷನಲ್ ಕಲ್ಚರ್ ಡೆಫಿನಿಷನ್. ಈ ಡೆಫಿನಿಷನ್ ಚಾರ್ಲ್ಸ್ ಓ ರೇಲಿ ಅವರು ಕೊಟ್ಟಿರುವಂತದ್ದು. ಅವರ ಪ್ರಕಾರ ಆರ್ಗನೈಸೇಷನಲ್ ಕಲ್ಚರ್ is the set of assumptions, beliefs, values and norms that are shared by an organization's members. ನಾವು ಮೀನಿಂಗ್ ಅಲ್ಲಿ ತಿಳ್ಕೊಂಡಂತದ್ದೇ. ಸೊ ಏನಂತಂದ್ರೆ ಚಾರ್ಲ್ಸ್ ಅವರ ಪ್ರಕಾರ ಆರ್ಗನೈಸೇಷನಲ್ ಕಲ್ಚರ್ ಅಂತಂದ್ರೆ ಸೆಟ್ ಆಫ್ ಅಸಂಪ್ಷನ್ಸ್, ಬಿಲೀಫ್ಸ್ ಅಂಡ್ ವ್ಯಾಲ್ಯೂಸ್, ನಾರ್ಮ್ಸ್ ಇವೆಲ್ಲವನ್ನು ಕೂಡ ಆ ಆರ್ಗನೈಸೇಷನ್ ಇರುವಂತಹ ಮೆಂಬರ್ಸ್, ಸದಸ್ಯರು ಶೇರ್ ಮಾಡ್ತಾ ಇರಬೇಕು, ಫಾಲೋ ಮಾಡ್ತಾ ಇರಬೇಕು. ಅದನ್ನೇ ನಾವೆಂತ ಕರಿತೀವಿ? ಆರ್ಗನೈಸೇಷನಲ್ ಕಲ್ಚರ್ ಅಂತ ಕರಿತೀವಿ ಅನ್ನೋದನ್ನ ಡೆಫಿನಿಷನ್ ಆಗಿ ಚಾರ್ಲ್ಸ್ ಓ ರೇಲಿ ಅವರು ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಒಂದು ಕಾನ್ಸೆಪ್ಟ್ ಅನ್ನ ಇನ್ನೂ ನಾವು ಅರ್ಥ ಮಾಡ್ಕೋಬೇಕು ಹೆಚ್ಚಿನದಾಗಿ ಅಂದ್ರೆ ಆ ಕಾನ್ಸೆಪ್ಟಿನ ಫೀಚರ್ಸ್ ಅನ್ನ ನೋಡಿದಾಗ ನಮಗೆ ಅದು ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಫೀಚರ್ಸ್ ಏನು? ಮೊದಲನೇದಾಗಿ ಆರ್ಗನೈಸೇಷನಲ್ ಕಲ್ಚರ್ ಫೀಚರ್ ಇಂಡಿವಿಜುವಲ್ ಇನಿಷಿಯೇಟಿವ್. ಇಂಡಿವಿಜುವಲ್ ಇನಿಷಿಯೇಟಿವ್ ಅಂತಂದ್ರೆ ಒಂದು ಆರ್ಗನೈಸೇಷನ್ ಅಲ್ಲಿ ಆ ಆರ್ಗನೈಸೇಷನ್ ಅಲ್ಲಿ ವ್ಯಕ್ತಿ ಕೆಲಸವನ್ನ ನಿರ್ವಹಿಸುತ್ತಿರುವಂತಹ ಎಂಪ್ಲಾಯೀಸ್ಗೆ ಎಷ್ಟರ ಮಟ್ಟಿಗೆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿಕ್ಕೆ ಫ್ರೀಡಮ್ ಇದೆ, ಇಂಡಿಪೆಂಡೆನ್ಸ್ ಇದೆ, ಇನಿಷಿಯೇಟಿವ್ ತಗೊಳ್ಳಿಕ್ಕೆ ಅವರಿಗೆ ಎಷ್ಟು ಫ್ರೀಡಮ್ ಇದೆ ಅನ್ನೋದು ಅದರ ಕಲ್ಚರ್ನ ತೋರಿಸ್ಕೊಡುತ್ತೆ. ಎರಡನೇದಾಗಿ ರಿಸ್ಕ್ ಟಾಲರೆನ್ಸ್.
ಸೊ ಇದೇನಪ್ಪಾ ಅಂತಂದ್ರೆ ಎಷ್ಟರ ಮಟ್ಟಿಗೆ ಒಂದು ಕಂಪನಿ ಅಥವಾ ಆರ್ಗನೈಸೇಷನ್ ತನ್ನ ಎಂಪ್ಲಾಯೀಸ್ಗೆ ಇನೋವೇಟಿವ್ ಆಗಿರ್ಲಿಕ್ಕೆ, ರಿಸ್ಕ್ ಅನ್ನ ತಗೊಳ್ಳಿಕ್ಕೆ ಮತ್ತು ಅಗ್ರೆಸಿವ್ ಆಗಿರ್ಲಿಕ್ಕೆ ಎಷ್ಟರ ಮಟ್ಟಿಗೆ ಅವಕಾಶವನ್ನ ಕೊಡುತ್ತೆ ಅನ್ನೋದು ಅದರ ಕಲ್ಚರ್ ಅನ್ನ ತೋರಿಸುತ್ತೆ. ಮೂರನೇದಾಗಿ ಡೈರೆಕ್ಷನ್. ಸೊ ಒಂದು ಆರ್ಗನೈಸೇಷನ್ ಯಾವ ರೀತಿಯಾಗಿ ತನ್ನ ಆಬ್ಜೆಕ್ಟಿವ್ಸ್ ಅನ್ನ ಇಟ್ಕೊಂಡಿದೆ ಮತ್ತು ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇಟ್ಕೊಂಡಿದೆ, ಹಾಗೂ ಇದನ್ನ ಎಷ್ಟರ ಮಟ್ಟಿಗೆ ತನ್ನ ಎಂಪ್ಲಾಯೀಸ್ಗೆ ಡೈರೆಕ್ಷನ್ ಅನ್ನ ಕೊಡ್ತಾ ಇದೆ ಅನ್ನೋದು ಅದರ ಕಲ್ಚರ್ ಅನ್ನ ಬಿಂಬಿಸುತ್ತೆ. ನಾಲ್ಕನೇದಾಗಿ ಇಂಟಿಗ್ರೇಷನ್. ಸೊ ಇಂಟಿಗ್ರೇಷನ್ ಅಂತಂದ್ರೆ ಎಷ್ಟರ ಮಟ್ಟಿಗೆ ಒಂದು ಆರ್ಗನೈಸೇಷನ್ ಅಲ್ಲಿ ಇರುವಂತಹ ಎಲ್ಲ ವ್ಯಕ್ತಿಗಳು ಒಟ್ಟಿಗೆ ಸೇರಿ ಜೊತೆಗೆ ಕೋಆರ್ಡಿನೇಟೆಡ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಆ ಆರ್ಗನೈಸೇಷನ್ ಕಲ್ಚರ್ ಏನಿದೆ ಅನ್ನೋದನ್ನ ತೋರಿಸುತ್ತೆ. ಐದನೇದಾಗಿ ಮ್ಯಾನೇಜ್ಮೆಂಟ್ ಸಪೋರ್ಟ್. ಮ್ಯಾನೇಜ್ಮೆಂಟ್ ಸಪೋರ್ಟ್ ಅಂತಂದ್ರೆ ಎಷ್ಟರ ಮಟ್ಟಿಗೆ ಮ್ಯಾನೇಜ್ಮೆಂಟ್ ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಮಾಡ್ತಾ ಇದೆ ತನ್ನ ಸಬಾರ್ಡಿನೇಟ್ಸ್ಗೆ ಅಥವಾ ಎಂಪ್ಲಾಯೀಸ್ಗೆ, ಎಷ್ಟರ ಮಟ್ಟಿಗೆ ಅಸಿಸ್ಟೆನ್ಸ್ ಕೊಡ್ತಾ ಇದೆ ಹಾಗೂ ಸಪೋರ್ಟ್ ಕೊಡ್ತಾ ಇದೆ, ಎಷ್ಟು ಕೊಡ್ತಾ ಇದೆ, ಹೇಗೆ ಕೊಡ್ತಾ ಇದೆ ಅನ್ನೋದು ಆ ಆರ್ಗನೈಸೇಷನ್ ಕಲ್ಚರ್ ಏನು ಅನ್ನೋದನ್ನ ತೋರಿಸುತ್ತೆ. ಆರನೇದಾಗಿ ಕಂಟ್ರೋಲ್. ಸೊ ಯಾವ ರೀತಿಯಲ್ಲಿ ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್ ಇದೆ, ಸೂಪರ್ವಿಷನ್ ಅನ್ನ ಮಾಡ್ತಾ ಇದ್ದಾರೆ, ಎಂಪ್ಲಾಯೀಸ್ ಬಿಹೇವಿಯರ್ ಅನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಕೆಲವೊಂದು ಆರ್ಗನೈಸೇಷನ್ ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಟೈಮಿಂಗ್ಸ್ ಅಲ್ಲಾಗ್ಲಿ, ಡ್ರೆಸ್ಸಿಂಗ್ ಸೆನ್ಸ್ ಅಲ್ಲಾಗ್ಲಿ, ಓಕೆ, ತುಂಬಾನೇ ಸ್ಟ್ರಿಕ್ಟ್ ಆಗಿರುತ್ತೆ. ಅದು ಆ ಆರ್ಗನೈಸೇಷನ್ ಕಲ್ಚರ್. ಇನ್ನು ಕೆಲವೊಂದು ಆರ್ಗನೈಸೇಷನ್ ತುಂಬಾ ಕ್ಯಾಶುಯಲ್ ಆಗಿರುತ್ತೆ, ಆ ರೀತಿ. ಸೊ ಅದು ಅದರ ಕಲ್ಚರ್ ಅನ್ನ ತೋರಿಸುತ್ತೆ. ಏಳನೇದಾಗಿ ಐಡೆಂಟಿಟಿ. ಸೊ ಐಡೆಂಟಿಟಿ ಏನ್ ಹೇಳುತ್ತಂದ್ರೆ ಎಷ್ಟರ ಮಟ್ಟಿಗೆ ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡ್ತಿರುವಂತಹ ವ್ಯಕ್ತಿ ತನ್ನನ್ನ ಕೇವಲ ತನ್ನ ಡಿಪಾರ್ಟ್ಮೆಂಟಿಗೋ ಅಥವಾ ತನ್ನ ಡೆಸಿಗ್ನೇಷನ್ಗೋ ತನ್ನನ್ನ ಗುರುತಿಸ್ಕೊಳ್ಳದೆ ಇಡೀ ಆರ್ಗನೈಸೇಷನ್ ಜೊತೆ ತನ್ನನ್ನ ಎಷ್ಟರ ಮಟ್ಟಿಗೆ ಐಡೆಂಟಿಫೈ ಅಥವಾ ಗುರುತಿಸ್ಕೊತಾ ಇದ್ದಾನೆ, ಅದು ಕೂಡ ಆ ಆರ್ಗನೈಸೇಷನ್ ಕಲ್ಚರ್ ಅನ್ನ ತೋರಿಸುತ್ತೆ. 8th ಪಾಯಿಂಟ್, ರಿವಾರ್ಡ್ ಸಿಸ್ಟಮ್. ರಿವಾರ್ಡ್ ಸಿಸ್ಟಮ್ ಏನ್ ಹೇಳುತ್ತಂದ್ರೆ ಆರ್ಗನೈಸೇಷನ್ ಅಲ್ಲಿ ಯಾವ ರೀತಿಯಾಗಿ ಎಂಪ್ಲಾಯೀಸ್ಗೆ ರಿವಾರ್ಡ್ಸ್ ಅನ್ನ ಕೊಡ್ತಾರೆ ಅಂದ್ರೆ ನೋಡಿ, ಕೆಲವೊಮ್ಮೆ ಆರ್ಗನೈಸೇಷನ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಅವರಿಗೆ ಮೆರಿಟ್ ಬೇಸ್ ಆಗಿ ಅವರಿಗೆ ಪ್ರಮೋಷನ್ಸ್ ಅಥವಾ ರಿವಾರ್ಡ್ಸ್ ಅನ್ನ ಕೊಡ್ತಾರ, ಅಥವಾ ಸೀನಿಯಾರಿಟಿ ಬೇಸ್ ಆಗಿ ಕೊಡ್ತಾರ, ಅಥವಾ ಕೆಲವೊಮ್ಮೆ ಫೇವರಿಸಮ್ ಇರುತ್ತೆ, ಆ ರೀತಿಯಾಗಿದೆಯಾ, ಯಾವ ರೀತಿ ಇದೆ ರಿವಾರ್ಡ್ ಸಿಸ್ಟಮ್ ಅನ್ನೋದು ಆ ಆರ್ಗನೈಸೇಷನ್ ಕಲ್ಚರ್ ಹೇಗಿದೆ ಅನ್ನೋದನ್ನ ತೋರಿಸುತ್ತೆ. 9th ಪಾಯಿಂಟ್, ಕಾನ್ಫ್ಲಿಕ್ಟ್ ಟಾಲರೆನ್ಸ್. ಅಂದ್ರೆ ಒಂದು ಆರ್ಗನೈಸೇಷನ್ ಅಲ್ಲಿ ಎಷ್ಟರ ಮಟ್ಟಿಗೆ ಓಪನ್ ಆಗಿ ಕ್ರಿಟಿಸೈಸ್ ಮಾಡುವಂತದ್ದು ಅಥವಾ ಏನಾದ್ರು ಕಾನ್ಫ್ಲಿಕ್ಟ್ಸ್ ಇದ್ರೆ ಅದನ್ನ ಡಿಸ್ಕಸ್ ಮಾಡುವಂತಹ ಅವಕಾಶ ಎಷ್ಟರ ಮಟ್ಟಿಗೆ ಇದೆ, ಅದು ಕಾನ್ಫ್ಲಿಕ್ಟ್ ಟಾಲರೆನ್ಸ್. ಅದು ಕೂಡ ಅದರ ಕಲ್ಚರ್ ಅನ್ನು ತೋರಿಸುತ್ತೆ. 10ನೇದಾಗಿ ಕಮ್ಯುನಿಕೇಶನ್ ಪ್ಯಾಟ್ರನ್. ಅಂದ್ರೆ ಒಂದು ಆರ್ಗನೈಸೇಷನ್ ಅಲ್ಲಿ ಕಮ್ಯುನಿಕೇಶನ್, ಸೊ ಟಾಪ್ ಲೆವೆಲ್ ಇಂದ ನೆಕ್ಸ್ಟ್ ಲೆವೆಲ್ಸ್ಗೆ ಯಾವ ರೀತಿಯಲ್ಲಿ ಕಮ್ಯುನಿಕೇಟ್ ಆಗತ್ತೆ ಅನ್ನೋದು ಕೂಡ ಅದರ ಕಲ್ಚರ್ ಅನ್ನ ತೋರಿಸುತ್ತೆ. ಇದಿಷ್ಟು ಕೂಡ ಆರ್ಗನೈಸೇಷನಲ್ ಕಲ್ಚರ್ ಕಾನ್ಸೆಪ್ಟ್ ನ ಕೆಲವೊಂದು ಬೇಸಿಕ್ ಟಾಪಿಕ್ಸ್. ಕಲ್ಚರ್ ಅಂದ್ರೆ ಏನು, ಆರ್ಗನೈಸೇಷನಲ್ ಕಲ್ಚರ್ ಮೀನಿಂಗ್, ಅದರ ಡೆಫಿನಿಷನ್ ಹಾಗೂ ಇಂಪಾರ್ಟೆಂಟ್ ಫೀಚರ್ಸ್. ಈ ಎಲ್ಲ ಫೀಚರ್ಸ್ ಅನ್ನ ನಾವು ಮಿಕ್ಸ್ ಮಾಡಿದ್ರೆ ಅಥವಾ ಕಂಬೈನ್ ಮಾಡಿದ್ರೆ ಒಂದು ಆರ್ಗನೈಸೇಷನ್ ಕಲ್ಚರ್ ಹೇಗಿದೆ ಅನ್ನುವ ಒಂದು ಪಿಕ್ಚರೈಸೇಷನ್ ಚಿತ್ರಣವನ್ನ ನಾವು ಪಡ್ಕೋಬಹುದು. ಸೊ ಇದಿಷ್ಟು ಇವತ್ತಿನ ಡಿಸ್ಕಷನ್. ಎಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.